ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಇಮ್ಯುನಿಟಿ ಬೂಸ್ಟರ್ ಅಂದರೆ ರೋಗ ನಿರೋಧಕ ಶಕ್ತಿ. ಅದನ್ನು ಹೇಗೆ ನಮ್ಮನೇಲಿರುವಂಥ ಪದಾರ್ಥಗಳನ್ನು ಬಳಸಿ ಹೇಗೆ ನಾವೇ ಅದನ್ನು ತಯಾರು ಮಾಡ್ಕೊಳ್ಳೋದು ಅಂತ. ನಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದರೆ ಯಾವುದೇ ಒಂಥರ ಸೋಂಕುಗಳು ಅಂದರೆ ಇನ್ಫೆಕ್ಷನ್ ಆಗ್ಬೋದು, ಇನ್ಫ್ಲಮೇಷನ್ಸ್ ಆಗ್ಬೋದು, ಯಾವುದನ್ನು ನಾವು ತಡ್ಕೊಳ್ಳೋಂಥ ಶಕ್ತಿ ನಮ್ಮ ಶರೀರಕ್ಕಿರುತ್ತೆ. ಅದು ಕಡಿಮೆ ಇರೋರಿಗೆ ಬೇಗ ನೆಗಡಿ ಆಗೋದು, ಬೇಗ ಕೆಮ್ಮಾಗೋದು, ಅಂದರೆ ಯಾವುದೇ ಆಹಾರ ಪದಾರ್ಥಗಳನ್ನ ತೊಗೊಂಡಾಗ್ಲೂ ತಕ್ಷಣ ಅಲರ್ಜಿ ಆಗೋದು ಹಾಗೆಲ್ಲ ಆಗುತ್ತೆ. ಅದನ್ನು ಹೇಗೆ ನಾವು ಮನೇಲಿ ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ರೆಸಿಪಿ ಕೂಡ ನಿಮಗೆ ಬರುತ್ತೆ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋವಂಥ ನನ್ನ ಎಲ್ಲ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇದನ್ನು ತಯಾರು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಕಾಪರ್ ವೆಸಲ್ನ ಚೆನ್ನಾಗಿ ತೊಳೆದು ಡ್ರೈ ಆಗಿ ಇಟ್ಕೊಂಡಿರಬೇಕು. ಒಂದು ಚಿಕ್ಕ ಲೋಟದಲ್ಲಿ 3/4 ಟೀ ಸ್ಪೂನಷ್ಟು ಶಿಯಾ ಸೀಡ್ಸ್ ಅಂದರೆ ಕಸ್ತೂರಿ ಬೀಜ, ಇದನ್ನು ಈ ಲೋಟದಲ್ಲಿ ಹಾಕಿ ಒಂದು 1/4 ಭಾಗದಷ್ಟು ನೀರನ್ನ, ಲೋಟದ 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ ಅಷ್ಟು ನೀರು ಹಾಕಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಪೂನಲ್ಲಿ ಸ್ವಲ್ಪ ಎಲ್ಲ ಮುಳುಗೋ ಥರ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಈ ಪಾತ್ರೆಯಲ್ಲಿ ಇಟ್ಕೊಳ್ತೀನಿ. ಈ ಪಾತ್ರೆನ ಉಪಯೋಗಿಸೋಕೆ ಮುಂಚೆ ನಾನು ಸ್ವಲ್ಪ ಲಿಂಬೆಹಣ್ಣು ಹಾಗೂ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹುಣಸೆ ಹಣ್ಣಿನಲ್ಲಿ ಕೂಡ ತೊಳ್ಕೊಬೋದು. ಇದಕ್ಕೆ 1 ಲೋಟ ಕುಡಿಯೋ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 10-12 ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹಿಂಡಿ ಅದೇ 3 ಹಿಡ್ಕೊಂಡಿದ್ದಷ್ಟೇ ಹಾಗೆ ಸಣ್ಣಕ್ಕೆ ಈ ಥರ ಚಾಕುನಲ್ಲಿ ಕಟ್ ಮಾಡಿ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಹಾಗೇ ಸೊಪ್ಪನ್ನು ಮುರಿದು ಕೂಡ ನೀವು ಹಾಕ್ಕೋಬೋದು. ಇಷ್ಟು ಮಾಡೋ ಅಷ್ಟೊತ್ತಿಗೆ ನಂದು ಶಿಯಾ ಸೀಡ್ಸ್ ಆಗಲೇ ಎಲ್ಲ ನೆಂದು ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಥರ ಹಿಂಗೆ ಉಬ್ಬಿದೆ. ಅದನ್ನು ಈ ನೀರಿನಲ್ಲಿ ಹಾಕ್ಬಿಡ್ತೀನಿ. ಹಾಕಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕದಡಬೇಕು. ಥರ ನೀವು ಚೆನ್ನಾಗಿ ಕದಡ್ಬಿಟ್ಟು ಇದ್ರ ಮೇಲೆ ಒಂದು ಗಾಜಿನ ಮುಚ್ಚಳ ಆಗಲಿ ಅಥವಾ ಮರದ ಮುಚ್ಚಳ ಆಗಲಿ ಅಥವಾ ಪಿಂಗಾಣಿ ಮುಚ್ಚಳನ ಮುಚ್ಚಬೇಕು. ಇದ್ರ ಮೇಲೆ ಸ್ಟೀಲು ಅಥವಾ ಅಲ್ಯೂಮಿನಿಯಂ ಪಾತ್ರೆದು ಯಾವುದೇ ಮುಚ್ಚಳಗಳನ್ನ ಮುಚ್ಚಬಾರ್ದು. ಯಾತಕ್ಕೆ ಅಂತಂದರೆ ಅದು ಆ ಲೋಹದ ಅಂಶಗಳನ್ನು ಅಬ್ಸರ್ವ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಪಿಂಗಾಣಿ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ. ಈ ನೀರನ್ನು ನೀವು ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಈಗ ಯಾವ್ದ್ಯಾವುದು ಏನೇನು ಉಪಯೋಗ ಕೊಡುತ್ತೆ ಅಂತ ಹೇಳ್ತೀನಿ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ತ್ರಿದೋಷಗಳನ್ನು ಸಮತೋಲನವಾಗಿಟ್ಟಿರುತ್ತೆ. ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರುತ್ತೆ. ಈಗ ತುಳಸಿ ಎಲೆ ಯಾಕೆ ಹಾಕಬೇಕು? ಅದೇನು ಮಾಡುತ್ತೆ, ಸೋಂಕುಗಳನ್ನು ತಡೆಗಟ್ಟುತ್ತೆ, ಮನಸ್ಸನ್ನು ಶಾಂತಿಯಾಗಿಟ್ಟಿರುತ್ತೆ ಹಾಗೂ ರಕ್ತನ ಶುದ್ಧಿ ಮಾಡುತ್ತೆ. ಅದರಿಂದ ತುಳಸಿ ಎಲೆನ ಉಪಯೋಗಿಸ್ಕೋಬೇಕು. ಹಾಗಾದರೆ ಸಬ್ಜಾ ಬೀಜ ಏನು ಕೆಲಸ ಮಾಡುತ್ತೆ ಅಂದರೆ ಅದು ದೇಹನ ತಂಪಾಗಿಡುತ್ತೆ, ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ, ಚರ್ಮದ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮೋಷನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೂ ಸಹ ಅದು ಸಹಾಯ ಮಾಡುತ್ತೆ. ಅಂದರೆ ಕಾನ್ಸ್ಟಿಪೇಷನ್, ಗಟ್ಟಿಯಾಗಿ ಮೋಷನ್ ಹೋಗುವಂಥದ್ದು, ಅಂದರೆ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿನಲ್ಲಿ ಕೂಡ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ರಾತ್ರಿಯೆಲ್ಲ ಯಾಕೆ ನೆನೆಯಕ್ಕೆ ಇಡಬೇಕು ಅಂದರೆ ತಾಮ್ರದ ಪಾತ್ರೆಯಲ್ಲಿ ರಾತ್ರಿಯೆಲ್ಲ ನೀವು ನೆನೆಸಿಟ್ಟು ಕುಡಿಯೋದ್ರಿಂದ ತಾಮ್ರದ ಪಾತ್ರೆಯಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಆ ನೀರು, ಸಬ್ಜಾ ಬೀಜ ಹಾಗೂ ತುಳಸಿ ಎಲೆ ಹೀರ್ಕೊಳ್ಳೋದ್ರಿಂದ ನಮಗೆ ಶಕ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇದು ನಮ್ಮ ಅತ್ತೆ ಹೇಳಿಕೊಟ್ಟಂಥ ರೆಸಿಪಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಇಮ್ಯುನಿಟಿ ಪವರ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.